ಹಾಲೆಲೂಯ. ನಾವು ಯಾವಾಗಲೂ ಕೂಡ ಕರ್ತನ ವಿಷಯದಲ್ಲಿ ನಾವು ಸಂತೋಷ ಉಳ್ಳವರಾಗಿರಬೇಕಾಗಿದೆ. ಯಾಕೆಂದರೆ ದೇವರು ಅದನ್ನೇ ಬಯಸ್ತಾ ಇದ್ದಾರೆ. ಪೌಲನು ತನ್ನ ಪತ್ರಿಕೆ ಎಷ್ಟು ಸುಂದರವಾಗಿ ಬರೀತಾನೆ ಬರೆದಿದ್ದಾರೆ, ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷ ಉಳ್ಳವರಾಗಿರಬೇಕಂತೆ. ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಸೊ ನೀವೆಲ್ಲರೂ ಕೂಡ ಸಂತೋಷ ಉಳ್ಳವರಾಗಿ ಈ ದಿನ ದೇವರು ನಮಗೆ ಇಟ್ಟಿರುವ ವಾಕ್ಯದ ಮನ್ನವನ್ನ, ಪರಲೋಕದ ರಹಸ್ಯವನ್ನು, ಗುಡಾರ್ಥಗಳನ್ನು ನಮಗಾಗಿ ಇಟ್ಟಿರುವಂತಹ ಬಚ್ಚಿಟ್ಟಲ್ಪಟ್ಟಂತ ನಿಧಿ ನಿಕ್ಷೇಪಗಳನ್ನ ದೇವರು ನಮಗೆ ಬೆಳಕಿಗೆ ಹಾಕ್ತಾನೆ. ವಾಕ್ಯದ ಮುಖಾಂತರ ದೇವರು ನಮಗೆ ಪ್ರೈಸ್ ದಿ ಲಾರ್ಡ್. ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯಕ್ಕೆ ಹೋಗುವಂತೆ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ನನ್ನ ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯ ದೇವರ ಸ್ವಾಮಿ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇನೆ ಕರ್ತನೆ. ಈ ವಾಕ್ಯವು ನಿನ್ನದು ಕರ್ತನೆ. ಕರ್ತನೆ, ಪವಿತ್ರಾತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟಂತಹ ವಾಕ್ಯವು ಕರ್ತನೆ, ಮಾತನಾಡುವವನು ನಾನಲ್ಲ ಸ್ವಾಮಿ, ನನ್ನ ಸಂಗಡ ನೀನಿದೆ ಮಾತನಾಡುವವನಾಗಿದ್ದಿ. ಪರಿಶುದ್ಧನಾದ ದೇವರ ಕರ್ತನೆ, ಕೇಳುವಂತ ಕಿವಿಗಳು ತೆರೆದುಕೊಳ್ಳಲಿ ಕರ್ತನೆ. ಕೇಳುವುದು ಮಾತ್ರವಲ್ಲದೆ ಕರ್ತನೆ, ಕೇಳಿದ ವಾಕ್ಯಗಳೆಲ್ಲ ತಮ್ಮ ಹೃದಯ ಬಾಲಿಗೆ ಮೇಲೆ ಬರೆದಿಟ್ಟುಕೊಂಡು ಅದೇ ರೀತಿ ಅನುಸರಿಸಿ ನಡೆಯುವಂತ ಕರ್ತನೆ ಕೃಪೆ ಮಾಡಿ ನಡೆಸು. ಎಲ್ಲ ಮಂಕುತನಗಳು, ಮಂಡತನಗಳು, ಕರ್ತನೆ ನಿದ್ರತನಗಳನ್ನು ನೀಗಿಸು ಕರ್ತನೆ, ತೆಗೆದು ಹಾಕು ಕರ್ತನೆ. ಅವರ ಏಕಾಗ್ರತೆ, ಅವರ ಗಮನ ವಾಕ್ಯದ ಮೇಲೆ ಇರುವಂತೆ ನೀನು ಕೃಪೆ ಮಾಡಿ ನಡೆಸು. ಶ್ರದ್ಧೆಯಿಂದ ಕರ್ತನೆ ಗಮನ ಕೊಟ್ಟು ವಾಕ್ಯವನ್ನು ಕೇಳುವಂತೆ ನೀನು ಕೃಪೆ ಮಾಡಿ ನಡೆಸು. ಬಲಪಡಿಸು. ನಿನ್ನ ಕಾರ್ಯಗಳು ಅವರ ಜೀವಿತದಲ್ಲಿ ನಡೆಯಲಿ ಕರ್ತನೆ. ಈ ದಿನ ನಮಗಾಗಿ ನೀಡಿರುವ ವಾಕ್ಯದ ಮನ್ನಕ್ಕಾಗಿ ಸ್ತೋತ್ರ ಮಾಡ್ತೇನೆ. ನಮ್ಮೊಂದಿಗೆ ನೀನು ಮಾತನಾಡು ಕರ್ತನೆ. ನಮ್ಮ ಮಕ್ಕಳನ್ನು ಸಂತೈಸು ಕರ್ತನೆ. ಕರ್ತನೆ ರಹಸ್ಯಗಳು ಕರ್ತನೆ, ಪರಲೋಕದಲ್ಲಿ ಕರ್ತನೆ ಅಳೆಯುವಂಥ ರಹಸ್ಯಗಳು, ವಾಕ್ಯದ ರಹಸ್ಯಗಳು ಕರ್ತನೆ, ಅದು ಪ್ರಕಟಗೊಳ್ಳಲಿ. ಎಲ್ಲ ಮರ್ಮಗಳು ಪ್ರಕಟಗೊಳ್ಳಲಿ ಕರ್ತನೆ. ಅಳೆಯುವಂಥ ಸತ್ಯಾಂಶಗಳು ಪ್ರಕಟಗೊಳ್ಳಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಇನ್ನೊಂದು ಪಡೆಯಲಿ ಕರ್ತನಾದ ಯೇಸುವೆ. ನಿನ್ನ ಶಿಲುಬೆಯ ನೆರಳಿನಲ್ಲಿ ನನ್ನನ್ನು ಬರಮಾಡಿ ಪವಿತ್ರಾತ್ಮನೇ, ನನ್ನನ್ನು ನಿನ್ನ ಹತೋಟಿಗೆ ತೆಗೆದುಕೊಂಡು ನೀನು ನನ್ನನ್ನು ನಡೆಸು. ನಿನ್ನ ನಾಮವೊಂದೇ ಘನವನ್ನು ಕೊಡಲಿ, ಮಹಿಮೆಯನ್ನು ಕೊಡಲಿ. ನಿನ್ನ ಅವಶ್ಯಕತೆಗಳನ್ನು ಗುರುತಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ರಕ್ಷಕನಾದ ಕರ್ತನೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ವಾಕ್ಯವನ್ನು ಕೇಳುವುದಕ್ಕೆ ನೀವೆಲ್ಲರೂ ಸಿದ್ಧವಾಗಿದ್ದೀರಾ? ಸತ್ಯವೇದವನ್ನು ನಾವು ತೆಗೆಯುವ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನವನ್ನು ನಾವು ಯಾವಾಗ ಓದಿಕೊಳ್ಳುವ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. The Gospel of Matthew chapter 6 verse 33. ಅದು ಈ ರೀತಿಯಾಗಿ ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಪ್ರೈಸ್ ದಿ ಲಾರ್ಡ್. ಅದನ್ನು ನಾವು ಇಂಗ್ಲಿಷ್ ನಲ್ಲಿ ನೋಡುವುದಾದ್ರೆ ಮ್ಯಾಥ್ಯೂ ಚಾಪ್ಟರ್ 6 verse 33. In English it says like this: First seek the kingdom of God and his righteousness, then it all shall be added unto you. Praise the Lord. ಸೊ ಹಾಗಾದ್ರೆ ಈಗ ನಾವು ನೋಡ್ತೇವೆ ಪ್ರಿಯರೇ, ದೇವರು ಒಂದನ್ನು ಕುರಿತು ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮಾತನಾಡ್ತಾ ಇದ್ದಾರೆ. ಒಂದರ ಕುರಿತು ನಾವು ಈ 2 ವಿಷಯಗಳನ್ನ ಚೆನ್ನಾಗಿ ನಾವು ಕಲಿತುಕೊಳ್ಳಬೇಕು. ಬಹಳ ಪ್ರಾಮುಖ್ಯವಾದಂತಹ ಒಂದು ಟಾಪಿಕ್. ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಒಂದು 20-30 ನಿಮಿಷಗಳಲ್ಲಿ, ಒಂದು 15-20 ನಿಮಿಷದಲ್ಲಿ ನನ್ನ ವಾಕ್ಯ ಹೇಳಿ ಮುಗಿಸ್ತೇನೆ. ನಂತರ ನೀವು ತಮ್ಮ ಮನೆಗಳಿಗೆ ಹೋಗಬಹುದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ವಾಕ್ಯದಲ್ಲಿ ನೋಡ್ತೇವೆ, ದೇವರು ಹೇಳ್ತಾ ಇದ್ದಾರೆ, ನೀವು ಅಂದ್ರೆ ನಾವೆಲ್ಲರೂ ಕೂಡ ಮೊದಲು ದೇವರ ರಾಜ್ಯಕ್ಕಾಗಿಯೂ ಮತ್ತು ನೀತಿಗಾಗಿಯೂ ನಾವು ತವಕ ಪಡಬೇಕಂತ. ಯಾವುದಕ್ಕಾಗಿ? ದೇವರ ರಾಜ್ಯಕ್ಕಾಗಿಯೂ ಮತ್ತು ನೀತಿಗಾಗಿಯೂ ತವಕ ಪಡಿರಿ. ತವಕ ಪಟ್ಟರೆ ಏನಾಗತ್ತಂತೆ? ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು ಎಂಬುದಾಗಿ ವಾಕ್ಯದಲ್ಲಿದೆ. ಸೊ ಇವುಗಳ ಕೂಡ ಅಂದ್ರೆ ಏನು ಎಂಬುದಾಗಿ ನೀವು ನೋಡೋದಾದ್ರೆ ಮನೆಯಲ್ಲಿ ಓದಿಕೊಳ್ಳಬಹುದು. ಅದೇ 30ರಿಂದ 33ನೇ ವಚನವನ್ನು ಅದೇ ಮತ್ತೆ ಬರೆಸುವ 6ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳುವುದಾದ್ರೆ ಸಂಕ್ಷಿಪ್ತವಾಗಿ ತಿಳಿಯಲ್ಪಟ್ಟದೆ. ಏನಂದ್ರೆ, ಜನರಿಗೆ ಈ ರೀತಿಯಾದ ಒಂದು ಆಲೋಚನೆ ಇರ್ತದೆ, ಈ ದಿನ ನಾನು ಏನು ಹಾಕೊಳ್ಬೇಕು, ಏನು ತಿನ್ಬೇಕು, ಏನು ಮಾಡಬೇಕು ಎನ್ನುವಂತ. ದೇವರು ಹೇಳ್ತಾ ಇದ್ದಾರೆ, ಅವೆಲ್ಲವನ್ನ ನೀನು ಬದಿಗಿಡು. ಮೊದಲು ನನ್ನ ರಾಜ್ಯಕ್ಕಾಗಿಯೂ ನನ್ನ ನೀತಿಗಾಗಿ ನೀನು ತವಕಿಸುವುದಾದ್ರೆ ಅವುಗಳ ಕೂಡ ಅಂದ್ರೆ ನೀನೇನೆಲ್ಲ ಯೋಚನೆ ಮಾಡ್ತಿದ್ಯಾ ಅವುಗಳ ಕೂಡ ಅಂದ್ರೆ ಅದರೊಟ್ಟಿಗೆ ಎಕ್ಸ್ಟ್ರಾ ಕೂಡ ದೇವರು ನಿನಗೆ ಕೊಡ್ತಾರೆ.
ಈಗ ನಾವು ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಎಷ್ಟು ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ ಅಂದ್ರೆ, ನಮಗೆ ಅದು ಬೇಕು, ಇದು ಬೇಕು, ಹಾಗಾಗ್ಬೇಕು, ಹೀಗಾಗ್ಬೇಕು, ಅದು ನಡಬೇಕು ಎಂಬುದಾಗಿ ನಾವು ಏನೆಲ್ಲ ಅಪೇಕ್ಷೆಗಳನ್ನು ಇಟ್ಕೊಳ್ತೇವೆ. ಒಳ್ಳೆಯದೇ, ತಪ್ಪು ಅಂತ ಹೇಳ್ತಾ ಇದೆ ದೇವರು. ಆದ್ರಿಂದ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅದಕ್ಕಿಂತ ಮುಂಚೆ ಮೊದಲು ನೀವು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿ ತಾವು ಬಹಳ ಅವಶ್ಯಕವಾಗಿದೆ. ಯಾಕಂದ್ರೆ ಅತಿ ಬೇಗನೆ ನಮ್ಮ ರಾಜನು ಈ ಭೂಮಿಗೆ ನ್ಯಾಯವನ್ನು ತೀರಿಸಲಿಕ್ಕೆ ಬರಲಿಕ್ಕಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನು ಬರುವುದಕ್ಕೆ ಬೇಕಾಗುವಂತ ಆತನ ಆಗಮನಕ್ಕೆ ಬೇಕಾಗುವಂತ ಎಲ್ಲ ಸೂಚನೆಗಳು ಆಲ್ರೆಡಿ ಭೂಲೋಕದಲ್ಲಿ ನಡೀತಾ ಇರೋದ್ರಿಂದ ನಾವು ಆತನ ರಾಜ್ಯಕ್ಕೆ ಸನ್ನದ್ಧರಾಗಿ ಸಿದ್ಧರಾಗಿ ನಾವು ನಿಂತುಕೊಳ್ಳಬೇಕಾಗಿದೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿ ತಾವು ಪಡೆಯಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದ್ರೆ ನೀವು ಈ ಭೂಮಿಯಲ್ಲಿ ಏನೇ ಪಡ್ಕೊಂಡ್ರು, ಏನೇ ಅನುಭವಿಸಿದ್ರು ಕೂಡ ದೇವರ ರಾಜ್ಯವೇ ನಿಮಗೆ ಸಿಗಲಿಲ್ಲಂದ್ರೆ ಏನಾಗಿದೆ? ನಿಮ್ಮ ಜೀವಿತದಲ್ಲಿ ಯಾವ ದೊಡ್ಡ ಪಾಲನೆ ಹೊಂದಿಕೊಂಡಾಗ ಆಯ್ತಾ, ಅಥವಾ ಏನು ಸಾಧನೆ ಮಾಡಿದಾಗ ಆಯ್ತು? ಯಾಕಂದ್ರೆ ಪರಲೋಕಕ್ಕೆ ನೀವು ಬಾಧ್ಯಸ್ಥರಾಗಬೇಕಂದ್ರೆ ಅದು ಕ್ರಿಸ್ತನ ಮೂಲಕವೇ ಹೊರತು ಬೇರೆ ಯಾವುದರ ಮೂಲಕವೂ ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪರಲೋಕಕ್ಕೆ ಹೋಗಬೇಕಂದ್ರೆ ನೀವು ಕ್ರಿಸ್ತನನ್ನು ಹಿಂಬಾಲಿಸಲೇಬೇಕು. ಯಾಕಂದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನೇ ಆ ಬಾಗಿಲು. ಪರಲೋಕಕ್ಕೆ ಒಂದು ಬಾಗಿಲು ಉಂಟು, ಆ ಬಾಗಿಲೇ ಯೇಸು ಕ್ರಿಸ್ತನು. ನೀವು ಯೇಸು ಕ್ರಿಸ್ತನನ್ನು ಪ್ರವೇಶಿಸದೆ ಹೋದರೆ ನೀವು ಹೇಗೆ ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಎಲ್ಲರೂ ಈಗ ನೋಡಿ, ಸಾಧಾರಣ ಎಲ್ಲ ಜನರು ನೋಡಿ, ಅವ್ರಿಗೆಲ್ಲದಕ್ಕೂ ಸಮಯ ಇದೆ. ಅದು ಯಾರು ಕೂಡ ದೇವರ ವಾಕ್ಯದ ಕುರಿತು, ದೇವರ ರಾಜ್ಯದ ಕಾರ್ಯಗಳ ಕುರಿತು ದೇವರಿಗೆ ಸಮಯನೇ ಇಲ್ಲ. ಯಾರನ್ನೇ ಕೇಳಿ ನೋಡಿ, ನಾನು ಬಿಸಿ ಇದ್ದೀನಿ, ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಯಾಕೆ ಇದೆಲ್ಲ ನೆಪಗಳಿರ್ತದೆ, ಕುಂಪಿ ನೆಪಗಳನ್ನ ಹೇಳಿದ್ರು ಯಾರಿಗೂ ಕೂಡ ಆಸಕ್ತಿ ಇಲ್ಲ. ಯಾವಾಗ ನೀವು ದೇವರ ವಿಷಯದಲ್ಲಿ ನೀವು ಆಸಕ್ತಿನ ಕಳ್ಕೊಳ್ತಾರೋ, ದೇವರು ನಿಮ್ಮ ವಿಷಯದಲ್ಲಿ ಆಸಕ್ತಿಯನ್ನು ಕಳ್ಕೊಳ್ತಾನೆ. ಅಥವಾ ನಿಮ್ಮ ವಿಷಯದಲ್ಲಿ ಕೂಡ ಆಸಕ್ತಿ ಇಲ್ಲದವನಾಗಿ ಇರ್ತಾನೆ. ಯಾಕಂದ್ರೆ ನೀನು ದೇವರಿಗೆ ಪ್ರಯೋಜನವಾಗಲಿದೆ, ದೇವರು ಯಾಕೆ ನಿನ್ನನ್ನು ಅನುಗ್ರಹಿಸಬೇಕಾಗಿದೆ? ಆತನು ನಿನ್ನನ್ನು ಪ್ರೀತಿಸಿ ನಿನ್ನ ಪಾಪಗಳಿಗಾಗಿ, ನಿನ್ನ ಅಪರಾಧಗಳಿಗಾಗಿ ಆತನು ನೀನು ಅನುಭವಿಸಬೇಕಾದ ಶಿಕ್ಷೆಯನ್ನು ಅನುಭವಿಸಿ ನಿನ್ನನ್ನು ತಪ್ಪಿಸಿ, ಮರಣದಿಂದ ಪಾತಾಳದಿಂದ ತಪ್ಪಿಸಿ ಆತನು ನಿನ್ನನ್ನು ನೀತಿವಂತನಾಗಿ ಮಾಡಬೇಕೆಂಬುದಾಗಿ ತನ್ನ ಪ್ರಾಣವನ್ನೇ ಕೊಟ್ಟ ದೇವರು, ನೀನು ಆತನನ್ನೇ ನೆಗ್ಲೆಕ್ಟ್ ಮಾಡುವುದಾದ್ರೆ ಆತನು ಯಾಕೆ ನಿನ್ನನ್ನು ನೆನೆಸಿಕೊಳ್ಳಬೇಕಾಗಿದೆ? ಯಾಕೆ ಇನ್ನು ನಮ್ಮ ಜೀವಿತ ಯಾಕೆ ಮಾರ್ಪಡ್ತಾ ಇಲ್ಲ? ಯಾಕೆ ಇನ್ನು ನಾವು ಲೋಕದ ವಿಷಯಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಲ್ಲ? ಯಾಕಂದ್ರೆ ಕಂಫರ್ಟ್ ಝೋನ್ ನಾವು ಹುಡುಕ್ತಾ ಇದ್ದೀವಿ. ನಮಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ನಾವು ಮಾಡ್ತಾ ಇದೀವಿ. ಆದ್ರೆ ವಾಕ್ಯದಲ್ಲಿ ಹೇಳ್ತಾ ಇದೆ ಸ್ಪಷ್ಟವಾಗಿ ನೋಡಿ, ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಮತ್ತಾಯನ ಸುವಾರ್ತೆಯಲ್ಲಿ, ಮೊದಲು ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತಾವುಪಡಬೇಕಾಗಿದೆ. ತಾವುಕಿಸುವುದಂದ್ರೆ ಈಗ ಏನಾದ್ರೂ ಬೇಕಂದ್ರೆ ಎಷ್ಟು ಹಾಕಿರ್ತೀವಿ, ಎಷ್ಟು ಹಠ ಮಾಡ್ತೀವಿ. ನನಗೆ ಮಕ್ಕಳು ಕೆಲವೊಂದು ಸಣ್ಣ ಮಕ್ಕಳೆಲ್ಲ ನೋಡಿ, ನೀವು ತಂದೆ ತಾಯಿಗಳಿದ್ದೀರಿ, ಕೆಲವರು ನಿಮ್ಮ ಮಕ್ಕಳನ್ನು ನೋಡಿ ಸಣ್ಣವರಿರುವಾಗ, ನಾವು ಕೂಡ ಸಣ್ಣವರಿರುವಾಗ ತುಂಬಾ ಹಠ ಮಾಡಿದ್ವಿ. ಇಲ್ಲ ನನ್ನ ಯಾವ್ದು ಸುಳ್ಳು ಹೇಳೋದು. ಯಾವ ರೀತಿ ಮಗು ಹಠ ಮಾಡುತ್ತೆ, ಅದು ಬೇಕಂದ್ರೆ ಬೇಕೆ ಅಷ್ಟು ಹಠ ಮಾಡುತ್ತೆ. ಅವಾಗ ತಂದೆ ತಾಯಿ ಏನ್ ಮಾಡ್ತಾರೆ, ವಿಧಿ ಇಲ್ಲದೆ ಮಗುವನ್ನು ಸಮಾಧಾನ ಮಾಡೋದಕ್ಕೋಸ್ಕರ ಆದ್ರೂ ಅದು ಹಠ ಮಾಡಿ ಇದನ್ನು ಕೊಡಿಸ್ತಾರೆ. ಅದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿಲ್ಲ, ಅದೇನು ಅವನಿಗೆ ಯೂಸ್ ಆಗಲ್ಲ, ಸ್ವಲ್ಪ ದಿನವರೆಗೂ ಅಷ್ಟೇ. ಅವನ ಆಟಕ್ಕೆ ಅವನೊಂದು ಟೈಮಿಂಗ್ ಅಷ್ಟೇ ಅದಕ್ಕೆ ಪ್ರಯೋಜನ ಆಗುತ್ತೆ, ಮುಂದೆ ಅವ್ರಿಗೆ ಯೂಸ್ ಆಗಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ರು ಕೂಡ ಏನ್ ಮಾಡ್ತಾರೆ, ಕೊಡ್ತಾರೆ. ಯಾಕೆ? ಹಠ ಮಾಡಿದ್ರೆ. ಯಾವತ್ತಾದ್ರೂ ನಿಮ್ಮ ಮಗು ಹಠ ಮಾಡಿದ ಹಾಗೆ ಅದು ಬೇಕೇ ಬೇಕು ಎಂಬುದಾಗಿ ಹಠ ಹಿಡಿದ ಹಾಗೆ ಯಾವತ್ತಾದ್ರೂ ನೀವು ದೇವರ ಮುಂದೆ ಕೂತ್ಕೊಂಡು, ದೇವರೇ ಇವತ್ತು ನೀನು ನನ್ನ ಹತ್ರ ಮಾತಾಡಲೇಬೇಕು, ನನಗೆ ನೀನು ರಾಜ್ಯ ಬೇಕೇ ಬೇಕು ಎಂಬುದಾಗಿ ಯಾವತ್ತಾದ್ರೂ ನಾವು ಕೂತಿದೀವ? ಹೇಳೋದಕ್ಕೆ ಸಾಧ್ಯನಾ? ಸಾಧ್ಯ. ಅದು ಬಿಟ್ಟು ಬೇರೆ ಎಲ್ಲ ನಮಗೆ ಬೇಕು. ದೇವರೇ ನನಗೆ ಆಸ್ತಿ ಬೇಕು, ಐಶ್ವರ್ಯ ಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು, ದುಡ್ಡು ಬೇಕು, ಸಂಪತ್ತು ಬೇಕು, ಅದು ಬೇಕು, ಇದು ಬೇಕಂತ ಎಲ್ಲ ಕೇಳ್ತೀವಿ. ಆದ್ರೆ ದೇವರ ರಾಜ್ಯ ಯಾರು ಕೇಳ್ತಾರೆ? ಹಾಗಾದ್ರೆ ಲೋಕ ಎಲ್ಲಿ ಓಡ್ತಾ ಇದೆ? ನೀವು ಯಾವ್ದನ್ನು ನೋಡಾಗಿದ್ರು ಹೋಗ್ತಾ ಇದ್ದೀರಾ? ನೀವು ಕ್ರಿಸ್ತನನ್ನು ಹಿಂಬಾಲಿಸುವುದು ಯಾವುದನ್ನಾಗಿದ್ರೆ? ನೀವು ಕ್ರಿಸ್ತನಲ್ಲಿ ಬಂದ ಮೇಲೆ ಆತನ ನಿಮ್ಮನ್ನು ಆಶೀರ್ವದಿಸುವುದು ನೋಡಿ ಹಿಂಬಾಲಿಸ್ತಿದ್ದೀರಾ ಅಂತಿದ್ರೆ ನೀವು ಸ್ವಾರ್ಥಿಗಳು. ನೀವು ಕ್ರಿಸ್ತನ ರಾಜ್ಯವನ್ನು ನೋಡಿ ಹಿಂಬಾಲಿಸಬೇಕು. ಪರಲೋಕ ರಾಜ್ಯಕ್ಕೆ ನಿಮ್ಮ ಆತ್ಮ ಸೇರ್ಬೇಕೆಂಬುದಾಗಿ ನೀವು ಆತನನ್ನು ಹಿಂಬಾಲಿಸಬೇಕು. ಅದು ಬಿಟ್ಟು ನನಗೆ ಒಳ್ಳೆದಾದ್ರೆ ಸಾಕು, ನನ್ನ ಕಾಯಿಲೆ ಗುಣ ಆದ್ರೆ ಸಾಕು, ಅದೆಲ್ಲ ದೇವರು ಮಾಡ್ತಾರೆ, ತನ್ನ ಮಹಿಮೆನ ಪ್ರಕಟಪಡಿಸ್ತಾರೆ, ಇಲ್ಲ ಅಂತ ಇಲ್ಲ.
ಇಲ್ಲ ಅಂತ ಹೇಳಿ ಕೂಡ ಏನು ಬೇಕಿಲ್ಲ, ದೇವರನ್ನು ಮಾಡ್ತಾನೆ, ತನ್ನ ಮಹಿಮೆ ಪ್ರಕಟಪಡಿಸ್ತಾನೆ. ಸತ್ತಂತ ಲಾಜರನನ್ನು ಎಬ್ಬಿಸಿದ ದೇವರು ನಿಮ್ಮ ಜೀವಿತದಲ್ಲೂ ಕೂಡ ಅದೇ ರೀತಿಗೆ ಮಾಡ್ತಾನೆ. ಮಾಡುವುದೇ ಎಂಬುದಾಗಿ ಎಲ್ಲೂ ಕೂಡ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಅದೇ ಅಷ್ಟೇ ಅಲ್ಲ, ಅದ ನಂತರವೂ ಕೂಡ ನಮಗೆ ಜೀವನ ಉಂಟು. ಇವತ್ತು ನೀವು ತೀರ್ಮಾನ ತಗೊಳ್ಬೇಕು, ನಿಮ್ಮ ಆತ್ಮ ಎಲ್ಲಿ ಹೋಗಿ ವಿಶ್ರಾಂತಿ ತೆಗೆದುಕೊಳ್ತದೆ ಎಂಬುದಾಗಿ. ಪರಲೋಕದಲ್ಲಿ ನಿನಗೆ ರಿಸರ್ವೇಶನ್ ತಪ್ಪಿತಂದ್ರೆ ನರಕದಿಂದ ನಿನ್ನ ಆತ್ಮ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಇವನು ವಾಕ್ಯದಲ್ಲಿ ಕೂಡ ನೀವು ನೋಡುವುದಾದ್ರೆ ಪರಲೋಕದ ಕುರಿತು ಬಹಳ ಕಡಿಮೆನೇ ಮೆನ್ಷನ್ ಮಾಡಿರುವುದು. ಆದರೆ ನರಕದ ಕುರಿತು 53 ಸಾರಿ ಬೈಬಲ್ ಅಲ್ಲಿ ಮೆನ್ಷನ್ ಮಾಡಲ್ಪಟ್ಟಿದೆ. ಎಷ್ಟು ಜನ ನಾವು ಅದಕ್ಕೆ ಸೀರಿಯಸ್ ಆಗಿದ್ದೀವಿ? ಯಾರು ಕೂಡ ಸೀರಿಯಸ್ ಆಗಿಲ್ಲ. ಯಾಕೆ ಸೀರಿಯಸ್ ಆಗಿಲ್ಲ? ಅದಕ್ಕೆ ಇನ್ನೂ ಟೈಮ್ ಅವ್ರು ಏನಿರ್ತಾರೆ ಅದೆಲ್ಲ ಹಳೇ ಕಾಲದ ಸ್ಟೈಲ್ಗೆ ಏನು ಇಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆತನು ನಿನ್ನೆ ಇದ್ದ ಹಾಗೆ ಇವತ್ತು ಎಂದಿಗೂ ನಿರಂತರವಾಗಿ ಏಕರೀತಿಗಿರುವ ದೇವರಾಗಿದ್ದಾನೆ. ನಾವು ಮಾಡ್ತೀವಿ, ನಾವು ಚೇಂಜ್ ಆಗ್ತೀವಿ, ಟೈಮ್ ಚೇಂಜ್ ಆಗುತ್ತೆ, ಟೈಮ್ ಝೋನ್ಸ್ ಚೇಂಜ್ ಆಗುತ್ತೆ, ಸಿಚುವೇಶನ್ಸ್ ಚೇಂಜ್ ಆಗುತ್ತೆ. ಯಾಕೆ? ನಾವಿರೋ ಜಾಗಗಳೇ ಚೇಂಜ್ ಆಗುತ್ತೆ. ಆದರೂ ಕೂಡ ಎಂದೆಂದಿಗೂ ಮಾರ್ಪಡ ದೇವರು ಆತನೆಂದಿಗೂ ಮಾರ್ಪಡೋದನ್ನು. ಈಸ್ ಸೇಮ್ ಆಸ್ ಟುಡೇ ಅಂಡ್ ಫಾರ್ ಎವರ್. ಆತನು ಮಾರ್ಪಡದ ದೇವರು. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇಂಗ್ಲಿಷ್ ಎಷ್ಟು ಸುಂದರವಾಗಿದೆ ಅಂದ್ರೆ, ಐ ಆಮ್ ದ ಗಾಡ್ ಹೂ ಚೇಂಜ್ ನಾಟ್. ಆತನು ಎಂದೆಂದಿಗೂ ಮಾರ್ಪಡದವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಎಂದೆಂದಿಗೂ ಮಾರ್ಪಡದ ದೇವನು ಆತನು ನಿನ್ನ ಬಳಿ ಕೇಳಿಕೊಳ್ಳುತ್ತಿದ್ದೇನೆಂದ್ರೆ, ನೀನು ಆತನ ರಾಜ್ಯಕ್ಕಾಗಿ ಆತೋರಿಸ್ತಾ ಇದೆಯಾ? ಆತನ ರಾಜ್ಯಕ್ಕಾಗಿ ನೀನು ತ್ವರೆ ಪಡ್ತಾ ಇದೆಯಾ? ಆತನ ರಾಜ್ಯಕ್ಕಾಗಿ ನೀನು ತವಕಿಸುತ್ತಿದೆಯಾ? ಆತನ ರಾಜ್ಯಕ್ಕಾಗಿ ನೀನು ಏನಾದರೂ ಮಾಡ್ತಾ ಇದೆಯಾ ಎಂಬುದನ್ನು ದೇವರು ಕೇಳು. ಪರಲೋಕಕ್ಕೆ ನೀನು ಹೋಗುವಾಗ ನೀನು ಭೂಮಿಯಲ್ಲಿ ಎಷ್ಟು ಆಸ್ತಿ ಮಾಡಿದೆ, ಏನು ಮಾಡಿದೆ, ಅದು ಯಾವುದನ್ನು ದೇವರು ಕೇಳೋದು. ದೇವರು ಕೇಳಿಸ್ತೇ ನನ್ನ ರಾಜ್ಯಕ್ಕಾಗಿ ನೀನು ಏನು ಮಾಡಬೇಕು. ದೇವರ ರಾಜ್ಯಕ್ಕಾಗಿ ನೀವೇನು ಮಾಡದೇ ಇದ್ರೆ ಹೇಗೆ ತಾನೇ ಹೋಗಿ ಪರಲೋಕದಲ್ಲಿ ಹೋಗಿ ನೀವು ಸೇರ್ಲಿಕ್ಕೆ ಸಾಧ್ಯ? ಅದಕ್ಕೆ ವಾಕ್ಯದಲ್ಲಿ ನೋಡ್ತೀವಿ ನಾವು, ಸ್ವಾಮಿ ಹೇಳ್ತಾರೆ, ಪರಲೋಕಕ್ಕೆ ಹೋಗುವ ಮಾರ್ಗ ಇಕ್ಕಟ್ಟು, ಬಲೂ ಇಕ್ಕಟ್ಟು, ಹೋಗುವುದು ಕೊಂಚ ಮಂದಿ ಮಾತ್ರ. ಯಾಕಂದ್ರೆ ಎಲ್ಲರೂ ಅಂದ್ಕೊಳ್ತಾರೆ ನಾವೆಲ್ಲ ಕರೆಕ್ಟ್ ಆಗಿದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ನಾವು ದೇವ್ರ ರಾಜ್ಯವನ್ನು ವಾಕ್ಯವನ್ನು ಕೇಳೋದಿಲ್ಲ, ಸಭೆಗೆ ಹೋಗುದಿಲ್ಲ, ದೇವರಲ್ಲಿ ಕರೆಕ್ಟ್ ಆಗಿರೋದಿಲ್ಲ, ಬಟ್ ಎಲ್ಲ ಮಾಡ್ತೀವಿ, ಆದ್ರೆ ನಮ್ಗೆ ಪರಲೋಕ ನೋ 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 ನೋ. ಇದು ಯಾವುದೋ ಒಂದು ಅಗ್ರಿಮೆಂಟೋ ಅಥವಾ ಒಂದು ಕಾಂಟ್ರಾಕ್ಟೋ ಅಡ್ಜಸ್ಟ್ಮೆಂಟ್ ಅಲ್ಲ. ಇದು ನಿನ್ನ ನಿತ್ಯ ಜೀವದ ಕುರಿತು. ನಿನ್ನ ಆತ್ಮ ಪರಲೋಕದಿಂದ ತಪ್ಪಿಸಿಕೊಳ್ತು ಅಂದ್ರೆ ನಿನ್ನ ಆತ್ಮ ನರಕಕ್ಕೆ ತುತ್ತಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಈಗ ನೀವು ಡಿಸೈಡ್ ಮಾಡಬೇಕು, ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ನಿಮ್ಮ ಆತ್ಮವನ್ನು ನೀವು ಎಲ್ಲಿ ವಿಶ್ರಮಿಸಿಕೊಳ್ಳುವಂತೆ ಮಾಡ್ತೀರಿ. ನಾವು ನೋಡ್ತೇವೆ ಗೋವ ಪುರುಷನ ಕುರಿತು ಮತ್ತು ಲಾಜರನ ಕುರಿತು ನಾವು ನೋಡ್ತೇವೆ. ಲಾಜರನು ಸತ್ತನು, ಸೀದಾ ಪರಲೋಕಕ್ಕೆ ಹೋದ. ಯಾಕೆ? ಆ ಹೀನ ಸ್ಥಿತಿಯಲ್ಲಿದ್ದು ಕೂಡ ದೇವರಿಗೆ ನಂಬಿಕಸ್ಥನಾಗಿತ್ತು. ಆ ಗೋವ ಪುರುಷನ ಶ್ರೀಮಂತನು ಎಲ್ಲ ಇದ್ರು ಕೂಡ ದೇವರನ್ನು ಮರೆತುಬಿಟ್ಟಿದೆ. ಅವನೇ ದೇವರಾಗಿ ಅವನ ಜೀವಿತದಲ್ಲಿ ಇದ್ದಾರೆ. ಹಾಗಾದ್ರೆ ನೀವು ನಿಮ್ಮ ಜೀವಿತಗಳಲ್ಲಿ ಯಾವುದನ್ನ ದೇವರಾಗಿ ಇಟ್ಟಿದ್ದೀರಿ? ನೀವು ನಿಮ್ಮ ಜೀವಿತಗಳಲ್ಲಿ ಕ್ರಿಸ್ತನನ್ನ ದೇವರಾಗಿ ಇಟ್ಟಿರುವುದಾದ್ರೆ, ಕ್ರಿಸ್ತನೇ ನಿಮಗೆ ದೇವರಾಗಿರುವುದಾದ್ರೆ, ಆತನ ವಾಕ್ಯಗಳನ್ನು ಕೈಗೊಂಡು ಆತನ ವಾಕ್ಯದ ಪ್ರಕಾರ ನೀವು ಪಾಲಿಸುವುದಾದರೆ ಮಾತ್ರ ನೀವೆಲ್ಲರೂ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಡ್ತೀರಿ. ಇಲ್ಲದೆ ಹೋದ್ರೆ ಆತನ ಭವನದಲ್ಲಿ ನೀವು ಕೈ ಬೀಳಲ್ಪಡ್ತೀರಿ, ಸಿದ್ಧವಾಗಿರುವುದು ಒಯ್ಯಲ್ಪಡ್ತೀರಿ. ನಾವು ನೋಡ್ತೇವೆ ಕನ್ನಿಕೆಯರು, 10 ಮಂದಿ ಕನ್ನಿಕೆಯರ ಕುರಿತು ಒಂದು ಸಾರಾಂಶವನ್ನು, ಆ ಒಂದು ಸಾಮ್ಯವನ್ನು ನಾವು ನೋಡ್ತೇವೆ. ಮೊದಲಿಗೆ ಬರೋದು ತಡವಾಗುವಾಗ 5 ಮಂದಿ ಕನ್ನಿಯರು ಏನ್ ಮಾಡ್ತಾರೆ, ಎಣ್ಣೆ ತಡೆದಕ್ಕೆ ಅವಾಗ ಓಡ್ತಾ ಇದ್ದಾರೆ. ಸಿದ್ಧತೆ ಇಲ್ಲ. ಹಾಗೆ ಎಷ್ಟು ಜನ ನೀವು ಸಿದ್ಧವಾಗಿದ್ದೀರಿ, ಎಷ್ಟು ಜನ ನೀವು ಸಿದ್ಧವಾಗದೇ ಇದ್ದೀರಿ? ನಿಮ್ಮನ್ನು ನೀವು ಒಂದ್ಸಾರಿ ಪರೀಕ್ಷೆ ಮಾಡಿಕೊಳ್ಳಬೇಕಾಗ್ತದೆ. ಯಾಕಂದ್ರೆ ನೀವು ಸಿದ್ಧವಾಗದೆ ಹೋದ್ರೆ ಆತನು ಯಾವಾಗ ಬರ್ತಾನೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ವಾಕ್ಯದಲ್ಲಿ ಕಳ್ಳನು ಬರುವಂತೆ ನನಗೆ ಗೊತ್ತಿಲ್ಲ. ಆತನು ಬರುವ ಗಳಿಗೆ ನಿಮಗೆ ಗೊತ್ತಿಲ್ಲವಾದ ಕಾರಣ ನೀವು ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಸಿದ್ಧವಾಗಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾವು ಸಿದ್ಧವಾಗಿರಬೇಕು, ನಾವು ಎಚ್ಚರಿಕೆಯಿರಬೇಕು. ಯಾಕಂದ್ರೆ ನಮ್ಮನ್ನ ಕರೆದಾತನು ಆತನು ನಂಬಿಗಸ್ತನು. ಆತನು ನಮ್ಮ ಜೀವಿತದಲ್ಲಿ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಆತನು ನಂಬಿಗಸ್ತನಾಗಿ ನಿಂತಾನೆ.
ಆತನ ಅಪನಂಬಿಗಸ್ತನಲ್ಲ, ಆತನ ಮನುಷ್ಯರ ಎರಡು ಮಾತಿನವನಲ್ಲ. ಆದ್ರೆ ನಾವೇ ಆತನಿಗೆ ನಾವು ಅಪನಂಬಿಗಸ್ತರಾಗಿದ್ದೇವೆ, ಕೊಟ್ಟ ಮಾತನ್ನು ತಪ್ತಾ ಇದ್ದೇವೆ. ಎಷ್ಟು ಜನ ನಾವು ಮಾತನ್ನು ತಪ್ಪಿದ್ದೇವೆ? ಹಾಗೆ ಒಮ್ಮೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕಂದ್ರೆ ನಾವು ಉಳಿದಿರುವುದು, ಜೀವಿಸ್ತಾ ಇರುವುದು ಆತನ ಕೃಪೆ. ಆತನ ಕೃಪೆ ಅಲ್ಲದೆ ಬೇರೆ ಯಾವುದಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಹಾಗಾಗಿ ಮೊದಲು ನೀವು ದೇವರ ರಾಜ್ಯಕ್ಕಾಗಿ ತಾವು ಪಡೆಯಿರಿ, ದೇವರ ನೀತಿಗಾಗಿ ತಾವು ಪಡೆಯಿರಿ. ಇಲ್ಲಿ ನಾವು ನೋಡ್ತೇವೆ ಎರಡನೇ ವಿಷಯ, ಮೊದಲನೇ ವಿಷಯ ನಾವು ನೋಡ್ತೇವೆ ದೇವರ ರಾಜ್ಯಕ್ಕಾಗಿ ನಾವು ತಾವು ಪಡಬೇಕು. ಎರಡನೇ ವಿಷಯ ನಾವು ನೋಡ್ತೇವೆ ಆತನ ನೀತಿಗಾಗಿ ನಾವು ತವಕಿಸಬೇಕು. ಹಾಗಾದ್ರೆ ನೀತಿ ಅಂದರೆ ನಾವು ನೋಡ್ತೇವೆ ಅಬ್ರಹಾಮನ ವಿಷಯದಲ್ಲಿ ನಾವು ನೋಡ್ತೇವೆ ಆತನ ನಂಬಿಕೆ ದೇವರ ದೃಷ್ಟಿಯಲ್ಲಿ ನೀತಿಯಾಗಿ ಮಾರ್ಪಡುತ್ತಿರುವುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ನಿಮ್ಮ ನಂಬಿಕೆ ಎಷ್ಟಿದೆ ದೇವರ ವಿಷಯದಲ್ಲಿ? ಕ್ರೈಸ್ತಿಯ ಜೀವಿತಕ್ಕೆ ನಿಮ್ಮ ಮೊದಲನೇ ಅಡಿಪಾಯವೇ ನಂಬಿಕೆ. ಹಾಗಾದ್ರೆ ಎಷ್ಟಿದೆ ನಿಮ್ಮ ನಂಬಿಕೆ, ವಿಶ್ವಾಸ ದೇವರ ಮೇಲೆ? ಒಂದು ಸಣ್ಣ ಶೋಧನೆ ಬಂದ್ರೆ ದೇವರು ಬೇಡ, ಏನು ಬೇಡ, ಆಲಯ ಬೇಡ ಎಂಬುದಾಗಿ ಬಿಟ್ಟು ಹೋಗುದಾದ್ರೆ ಅದು ನಂಬಿಕೆ ಅಲ್ಲವೇ ಅಲ್ಲ. ಇರುವಾಗಲೂ ಕೂಡ ನೀವು ನಂಬಿಕಸ್ಥರಾಗಿರಬೇಕು, ಇಲ್ಲದಿರುವಾಗಲೂ ಕೂಡ ನಂಬಿಕಸ್ಥರಾಗಿರಬೇಕು. ಅದನ್ನೇ ದೇವರು ಬಯಸುವಂತ. ಯೋಗನ ಕುರಿತು ನೋಡಿ ಎಲ್ಲರೂ ಹೇಳ್ತಾರೆ, ಯೋಗನ ಕುರಿತು ಎಲ್ಲರೂ ಎಕ್ಸಾಂಪಲ್ ಹೇಳ್ತಾರೆ. ಅದರ ನೋಡಿ ನಿಜವಾಗಿ ಕೂಡ ಅದನ್ನ ಹೇಗೆ ನೀತಿವಂತನಾಗಿದ್ದಾನೆ. ಆತನ ಬಳಿ ಎಲ್ಲ ಆಸ್ತಿ ಐಶ್ವರ್ಯಗಳ ಸಂಪತ್ತುಗಳು ಇದ್ದಾಗಲೂ ಕೂಡ ಆತನ ನೀತಿವಂತನಾಗಿದ್ದ. ಆತನಿಂದ ಎಲ್ಲವೂ ತೆಗೆದುಕೊಳ್ಳುವಾಗಲೂ ಕೂಡ ಆತನ ನೀತಿವಂತನಾಗಿದ್ದ. ಆದ ಕಾರಣನೇ ದೇವರವನೇ ಯಶಸ್ಸಾಗಿ ನಿರ್ವಹಿಸಿದ. ಇದನ್ನು ನಾವು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ನಂಬಿಕೆ ದೇವರ ದೃಷ್ಟಿಗೆ ನೀತಿಯಾಗಿ ಕಾಣಲ್ಪಡ್ತಾ ಇದೆಯಾ, ಅಥವಾ ನಿನ್ನ ದೇವರ ದೃಷ್ಟಿಗೆ ನೀತಿವಂತನಾಗಿದೆಯಾ? ಅದನ್ನು ಚೆನ್ನಾಗಿ ತಿಳಿದುಕೊಳ್ಬೇಕು. ಯಾಕಂದ್ರೆ ವಾಕ್ಯದಲ್ಲಿ ನಾವು ನೋಡ್ತೇವೆ ನೀತಿವಂತನು ಸಿಂಹದ ಹಾಗೆ ಧೈರ್ಯವುಳ್ಳವನಾಗಿದ್ದಾನೆ. ಅಂದ್ರೆ ಆ ಒಂದು ಧೈರ್ಯ, ಅದರ ಅರ್ಥ ಏನಂದ್ರೆ ನೀತಿವಂತನು ಸಿಂಹದ ಹಾಗಿರುವುದು ಎಂಬುದೇ. ಸಿಂಹ ಯಾವುದಕ್ಕೂ ಭಯ ಪಡಲ್ಲ. ಸಿಂಹನ ನೋಡಿ ಎಲ್ಲವೂ ಭಯಪಡುತ್ತೆ. ಸಿಂಹ ಬೇಟೆ ಆಡೋದು ಬೇಡ, ಸುಮ್ಮನೆ ನಡ್ಕೊಂಡು ಹೋಗ್ತಿದ್ರು ಕೂಡ ಅಲ್ಲಿರುವಂತ ಪ್ರಾಣಿಗಳು ಭಯ ಪಡ್ತವೆ. ಪ್ರಾಣಿಗಳಿಗೆ ಮನುಷ್ಯರೇ ಭಯ ಪಡ್ತಾರೆ. ಅದು ದೇವರು ನಮಗೆ ವಾಗ್ದಾನ ಮಾಡುತ್ತೆ, ನಾವು ಸಿಂಹನ ಆಗಿರ್ಬೇಕೆಂಬುದಾಗಿ ಬಯಸ್ತಾರೆ. ಯಾಕಂದ್ರೆ ವಾಕ್ಯದಲ್ಲಿ ನಾವು ನೋಡ್ತೇವೆ ಆತನು ಯೂದ ಗೋತ್ರದ ಸಿಂಹವಾಗಿದ್ದಾನೆ. ಆತನ ಮಕ್ಕಳಾದ ನಾವುಗಳು ಕೂಡ ಆತನ ಹಾಗೆ ಸಿಂಹದವರಾಗಿವೆ. ನಾವುಗಳು ಕೂಡ ಸಿಂಹಗಳೇ. ನಮ್ಮನ್ನ ನಾವು ಸರಿಯಾದ ಮಾರ್ಗದಲ್ಲಿ, ದೇವರು ಮೆಚ್ಚುವಂತ ಮಾರ್ಗದಲ್ಲಿ, ವಾಕ್ಯದ ಅಡಿಪಾಯದಲ್ಲಿ ನಮ್ಮನ್ನ ನಾವು ನಡೆಸಬೇಕು. ಅದು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ನೀವು ದೇವರನ್ನು ಬಿಟ್ಟು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೋಹಾನನ ಸುವಾರ್ತೆಯಲ್ಲಿ ಖುದ್ದಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಬಿಟ್ಟು ನೀವು ಮಾಡಲಾಗಿದೆ. ನೀವು ಆತನನ್ನು ಬಿಟ್ಟು ನೀವಾಗಲಿ ನಾನಾಗಲಿ ಆತನನ್ನು ಬಿಟ್ಟು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಮೊದಲು ಆತನ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ನೀವು ತಗೊಳ್ಬೇಕು. ಮನುಷ್ಯರ ದೃಷ್ಟಿಯಲ್ಲಿ ನೀವು ನೀತಿವಂತರಾಗದ ಅವಶ್ಯವಿಲ್ಲ. ದೇವರ ದೃಷ್ಟಿಯಲ್ಲಿ ನೀವು ನೀತಿವಂತರಾಗಿರಬೇಕು. ಯಾಕಂದ್ರೆ ದೇವರು ಹೊರಗಿನ ತೋರ್ಪಡಿಕೆಯನ್ನು ನೋಡುವವನಲ್ಲ, ಅಂತರ್ಯಂದ್ರವನ್ನು ಪರಿಶೋಧಿಸುವವನಾಗಿದ್ದಾನೆ. ಕೆಲವರು ಏನು ಮಾಡ್ತಾ ಇದ್ದಾರೆ ಲೋಕದಲ್ಲಿ ಅಂದ್ರೆ, ಕೆಲವರು ಅನೇಕರು ನೀತಿವಂತನೆಂಬ ಒಂದು ಮುಖವಾಡವನ್ನು ಧರಿಸ್ಕೊಂಡಿದ್ದಾರೆ. ಒಳಗಡೆ ಅವರ ಮನಸ್ಸು ಕಲ್ಮಶವಾಗಿ ಕೆಟ್ಟದಾಗಿ ಹೋಗಿದೆ. ನೀನು ಹೊರಗಡೆ ಏನು ಮಾಡ್ತಾ ಇದೆಯಾ ಅನ್ನೋದು ದೇವರು ನೋಡುವುದಿಲ್ಲ. ನಿನ್ನ ಹೃದಯದೊಳಗೆ, ನಿನ್ನ ಮನಸ್ಸಿನಲ್ಲಿ ನಿನ್ನ ಆಲೋಚನೆಗಳು ಏನು ನಡೀತಾ ಇದೆ ಅನ್ನೋದನ್ನ ದೇವರು ನೋಡ್ತಾರೆ. ನಿನ್ನ ಆಲೋಚನೆಗಳು ಕೂಡ ಶುದ್ಧವಾಗಿರಬೇಕು. ನಿನ್ನ ನಡೆಯುವಂತ ನಡೆ, ನೀನು ನುಡಿಯುವಂತ ನುಡಿ, ನೀನು ನೋಡುವಂತ ನೋಟ, ನೀನು ಮಾಡುವಂತ ಕೆಲಸಗಳು ಕೂಡ ಶುದ್ಧವಾಗಿರ್ಬೇಕು. ಅದನ್ನೇ ದೇವರು ಬಯಸುವುದು. ಯಾಕಂದ್ರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ, ಆತನು ಶುದ್ಧನಾಗಿ, ನಾನು ಶುದ್ಧನಾಗಿರುವ ಪ್ರಕಾರ ನೀವು ಸಹ ಶುದ್ಧರಾಗಿರ್ಬೇಕೆಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರು ಬರೀತಾರೆ. ಹಾಗಾದ್ರೆ ಏನು ಆತನು ಬಯಸ್ತಾರೆ? ನೀತಿವಂತನು. ನೀತಿ ಮತ್ತು ಪರಿಶುದ್ಧತೆ ಎರಡಕ್ಕೂ ಕೂಡ ತುಂಬಾ ಥಿನ್ ಲೈನ್ ಡಿಫರೆನ್ಸ್ ಅಷ್ಟೇ ಇರುವಂಥದ್ದು. ಎರಡು ಕೂಡ ಒಂದಕ್ಕೊಂದು ಅಂಟಿಕೊಂಡಿರುವಂಥದ್ದು. ನೀನು ನೀತಿವಂತನಾಗಿರುವಾಗಲೇ ನೀನು ಪರಿಶುದ್ಧನಾಗಿರ್ತೀನಿ, ನೀನು ಪರಿಶುದ್ಧನಾಗಿದ್ದಾಗ ನೀನು ನೀತಿವಂತನಾಗಿರ್ತೀನಿ. ಎರಡು ಕೂಡ ನಿನಗೆ ಇಂಪಾರ್ಟೆಂಟ್. ಯಾಕಂದ್ರೆ ವಾಕ್ಯದಲ್ಲಿ ನೋಡ್ತೀವಿ, ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ನೋಡಲು ಸಾಧ್ಯವೇ ಇಲ್ಲ.
ನೀನು ದೇವರನ್ನು ನೋಡ್ಬೇಕಾ, ದೇವರ ರಾಜ್ಯಕ್ಕಾಗಿದ್ರೆ ನೀನು ಸೇರ್ಬೇಕಾ, ನಿನ್ನ ಆತ್ಮ ಪರಲೋಕಕ್ಕೆ ತಲುಪಬೇಕಾದ್ರೆ ನೀನು ಪರಿಶುದ್ಧನಾಗಿ ಜೀವಿಸಬೇಕು. ಆತ್ಮ ತೋರಿಸಿಕೊಟ್ಟ ಹೆಜ್ಜೆ ಜಾಡಿನಲ್ಲಿ ನೀನು ನಡೆಯಬೇಕು. ಯಾರ ಹತ್ರ ಹೋಗಿ ಸಜೆಷನ್ಸ್ ಕೇಳೋದು, ಆ ದೇವರ ವಾಕ್ಯವನ್ನು ಓದಿದ್ರೆ ಅದರಲ್ಲಿ ಒಂದು ಸಜೆಷನ್ಸ್ ಯಾವತ್ತೂ ಕೂಡ ಬಿದ್ದು ಹೋಗುದಿಲ್ಲ. ಸಜೆಷನ್ಸ್ ಇವತ್ತಿರುತ್ತೆ, ಒಂದು ಫೇಲ್ ಆಗುತ್ತೆ, ಒಂದು ಪಾಸ್ ಆಗುತ್ತೆ. ಆದರೆ ದೇವರ ವಾಕ್ಯದ ಪ್ರಕಾರ ನೀವು ನಡೆಯೋದಾದ್ರೆ ನಿಮ್ಮ ಜೀವಿತದಲ್ಲಿ ಫೇಲ್ ಅನ್ನುವಂಥ ವರ್ಡ್ ಅನ್ನು ದೇವರು ಇಡುವುದಿಲ್ಲ. ಯಾಕಂದ್ರೆ ಆತನ ಮಾರ್ಗಗಳೆಲ್ಲ ಉನ್ನತವಾಗಿರ್ತದೆ. ನಮ್ಮ ಯೋಚನೆಗಳಿಗಿಂತಲೂ ಆತನ ಯೋಚನೆಗಳು ಉನ್ನತವಾಗಿರ್ತದೆ. ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೀವಿ, ಭೂಮಿ ಆಕಾಶಗಳು ಎಷ್ಟು ಉನ್ನತವೋ ನನ್ನ ಆಲೋಚನೆಯು ನಿಮ್ಮ ಆಲೋಚನೆಗಳಿಗಿಂತ ಅಷ್ಟೇ ಉನ್ನತವಾಗಿರುವುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅದನ್ನೇ ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ದೇವರು ಇವತ್ತು ನಿಮಗೆ ತಿಳಿಸ್ತಾ ಇರೋದು ಇಷ್ಟೇ, ನೀವು ಮೊದಲು ಆತನ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡಿರಿ. ಆತನ ರಾಜ್ಯಕ್ಕಾಗಿ ನೀವು ತ್ವರೆ ಪಡಿರಿ. ಆತನ ರಾಜ್ಯಕ್ಕಾಗಿ ನೀವು ಸಿದ್ಧ ಮಾಡಿಕೊಳ್ಳಿ. ಯಾಕಂದ್ರೆ ಅತಿ ಬೇಗನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ ಭೂಮಿಗೆ ನ್ಯಾಯವನ್ನು ತೀರಿಸಲಿಕ್ಕೆ ಬರಲಿಕ್ಕಿದೆ. ಮೊದಲನೇ ಸಾರಿ ಆತನು ಬರುವಾಗ ಪ್ರೀತಿಯುಳ್ಳ ತಂದೆಯಾಗಿ, ಕನಿಕರವುಳ್ಳ ತಂದೆಯಾಗಿ ಆತನು ಬಂದನು. ಆದರೆ ಎರಡನೇ ಸಾರಿ ಆತನು ಬರುವಾಗ ನೀತಿಯುಳ್ಳ ನ್ಯಾಯಾಧಿಪತಿಯಾಗಿ ಬರ್ತಾನೆ. ನಾವೆಲ್ಲರೂ ನ್ಯಾಯಾಸನದಲ್ಲಿ ನಿಲ್ಲುವಾಗ ಆತನ ಕರುಣೆ ನಮ್ಮ ಮೇಲೆ ಇರುವುದಾದ್ರೆ ಮಾತ್ರ ನಾವು ಆ ಒಂದು ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ರಕ್ಷಿಸಲ್ಪಡ್ತೇವೆ. ಯಾಕಂದ್ರೆ ವಾಕ್ಯದಲ್ಲಿ ನೋಡ್ತೇವೆ, ದೇವರ ದಯೆ ಯಾರಿಗೆ ದೊರಕಿತ್ತು ಆ ಒಂದು ಧನ್ಯತೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾವ ದೇವರ ದಯೆಯನ್ನು ಹೊಂದಿದೋ ಅವನ ಧನ್ಯ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದ್ರೆ ನೀನು ನಾನು ದೇವರ ದಯೆಗೆ ಹೊಂದಿದ್ದೀವ? ಒಂದು ಸರಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳ. ಎಲ್ಲವನ್ನು ಮೊದಲು ಬದಿಗಿಟ್ಟು ದೇವರನ್ನ ಮೊದಲು ಹುಡುಕ್ರಿ, ದೇವರ ರಾಜ್ಯವನ್ನು ಮೊದಲು ಹುಡುಕ್ರಿ. ನಿಮಗೆ ಬೇಕಾಗಿರುವುದು ನಿಮ್ಮ ಅಗತ್ಯಗಳನ್ನು ದೇವರಿಗೆ ಸಮರ್ಪಿಸ್ತಾರೆ. ನೀವು ಎಲ್ಲಿವರೆಗೂ ದೇವರ ರಾಜ್ಯವನ್ನು ಹುಡುಕುವುದನ್ನು ಬಿಟ್ಟು ನಿಮ್ಮ ಅಗತ್ಯಗಳನ್ನು ಹುಡುಕ್ತಿರ್ತೀರೋ ಅದು ಎಂದಿಗೂ ಕೂಡ ನಿಮಗೆ ಸಿಗುವುದೇ ಇಲ್ಲ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ, ಮೊದಲು ನೀವು ದೇವರ ರಾಜ್ಯವನ್ನು ಹುಡುಕ್ರಿ, ನಂತರ ನೀವು ನೀತಿವಂತರಾಗಿ ಜೀವಿಸಿ. ನಿಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು, ಹೋರಾಟಗಳು, ನಷ್ಟಗಳು ಏನೇ ಬಂದರೂ ಕೂಡ ಆತನನ್ನು ತಿರಸ್ಕರಿಸದೆ ನಂಬಿಗಸ್ತರಾಗಿ ನಡೆಯಿರಿ. ಆಗ ದೇವರು ನಿಮ್ಮೆಲ್ಲ ಜನಾಂಗಗಳಿಗಿಂತ ಉನ್ನತವಾಗಿ ದೇವರಾಜನ ಮಾಡ್ತಾನೆ. ಇದೇ ಆತನ ವಾಗ್ದಾನ ಇವತ್ತು ನಿಮಗೆ. ಇವತ್ತು ನೀವು ಆತನ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ನೀವು ಆತನ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ದುಡಿಯುವುದಾದ್ರೆ, ಆತನ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ನೀವು ಜೀವಿಸುವುದಾದ್ರೆ ಎಲ್ಲಾ ಜನಾಂಗಗಳಿಗಿಂತ ದೇವರು ಉನ್ನತ ಜನಾಂಗವಾಗಿ ಮಾಡ್ತಾರೆ. ಅದೇ ಆತನಿಗೆ ವಾಗ್ದಾನ ಮಾಡ್ತಾ ಇರೋದು. ಪ್ರಿಯರೇ, ನಿನ್ನ ಜೀವಿತದಲ್ಲಿ ಏನ್ ನಡೀತಾ ಇದೆಯೋ, ಏನ್ ನಡೀತೀವೋ, ಏನ್ ಆಗ್ತೀವೋ, ನಿನಗೆ ಏನ್ ಗೊತ್ತಾಗ್ತೀವೋ ಅದು ಯಾವುದು ತಲೆ ಕೆಡಿಸ್ಕೊಳ್ಬೇಡ. ಎಲ್ಲವನ್ನು ಬದಿಗಿಡು, ದೇವರನ್ನು ಹುಡುಕು. ನಿನಗೆ ಬೇಕಾಗಿರುವುದು ನೀನನ್ನು ಹುಡುಕಿಕೊಂಡು ಹೋದ. ನೀನು ಮೊದಲು ಸೃಷ್ಟಿಕರ್ತನನ್ನು ಹುಡುಕು. ನಿನಗೆ ಅಗತ್ಯವಿರುವುದನ್ನು ಸೃಷ್ಟಿಕರ್ತನ ನಿನಗೆ ಅನುಗ್ರಹಿಸಿಕೊಡ್ತಾನೆ. ಯಾಕಂದ್ರೆ ಆತನು ಕರುಣೆಯುಳ್ಳ ತಂದೆಯಾಗಿದ್ದಾನೆ. ನಿಮ್ಮನ್ನು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಸಿದ್ಧಪಡಿಸಿ ದೇವರ ತಾನೇ ನಿಮ್ಮೆಲ್ಲರನ್ನ ಆಶೀರ್ವದಿಸಿ.